ಫ್ರೆಂಡ್ಸ್, ನಮ್ಮಮ್ಮ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತಾರೆ. ಎಲ್ಲರೂ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕಿದ್ವಿ, ಆಮೇಲೆ ಮೆಣಸಿನ್ಕಾಯಿ ಹುರ್ಕೋಬೇಕು. ಚೆನ್ನಾಗಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಚಟ್ನಿಗೋಸ್ಕರ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಆ ನಂತರ ಇದನ್ನು ತೆಗೆದಿಟ್ಕೊಂಡು ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು. ಬಾಣಲಿಲಿ ಇವಾಗ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಜಿಡ್ಡೆಲ್ಲ ಹೋಗಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡಿದ್ದೀವಿ, ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನಮ್ಮ ಅಮ್ಮನಿಗೆ ವಿಡಿಯೋ ಮಾಡೋಕ್ಕೆ ನಾಚಿಕೆ ಅಂತ ಫ್ರೆಂಡ್ಸ್, ಅದಕ್ಕೆ ನಾನೇ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಹೊಗೆ ಬರ್ತಾ ಇದೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮಮ್ಮ ಬೆಳ್ಳುಳ್ಳಿ ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ. ಇದು ಚೆನ್ನಾಗಿ ಜಿಡ್ಡು ಹೋಗ್ಬೇಕಂದ್ರೆ ಒಂದು 5 ಮಿನಿಟ್ಸ್ನ ಬೆಂಡೆಕಾಯಿ ಮೇಲೆ ಕ್ಲೋಸ್ ಮಾಡಿ ಇಡಬೇಕು. ಅವಾಗ ಚೆನ್ನಾಗಿ ಜಿಡ್ಡೆಲ್ಲ ಹೋಗ್ಬಿಡುತ್ತೆ. ಇದನ್ನಿವಾಗ ಕ್ಲೋಸ್ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸ್. ನಮ್ಮಮ್ಮ ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮನಿಗೆ ವಿಡಿಯೋ ಅಂದರೆ ನಾಚಿಕೆ ಫ್ರೆಂಡ್ಸ್, ಎಲ್ಲರಿಗೂ ತೋರಿಸ್ಬಿಡ್ತೀನಿ ಅಂತ. ಅದಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಮಾ ಬಾಮ, ಆಯ್ತು ಮಾಡು. ಇವಾಗ ಮುಚ್ಚಳನ ತೆಕ್ಕೊಳ್ಳಿ ಫ್ರೆಂಡ್ಸ್. ಫ್ರೈ ಆಗಿರುತ್ತೆ, ಕೈ ಸುಟ್ಕೋಬೇಡಿ. ನಮ್ಮಮ್ಮ ಬಾಳೆನ ನಮ್ಮಮ್ಮ ಬಾಳೆನ ದಬಾಕ್ತಿದ್ಲು. ಇವಾಗ ಮುಚ್ಚಳ ತೆಗೆದ್ಮೇಲೆ ಒಂದು 5 ಮಿನಿಟ್ಸ್ ಹಿಂಗಂದರೆ ಎಲ್ಲ ಜಿಡ್ಡು ಹೋಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಒಂಚೂರು ಅಂಟಿರಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂಟು ಇಲ್ಲದೆ ಇದ್ದರೆ ಚೆನ್ನಾಗಾಗುತ್ತೆ ಚಟ್ನಿ. ಅನ್ನದಲ್ಲಿ ಸೂಪರಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೆಂಗಿತ್ತು ಕಮೆಂಟಲ್ಲಿ ಹೇಳಿ. ಬದನೆಕಾಯಿ ನೋಡಿ ಫ್ರೆಂಡ್, ಎಲ್ಲ ಬೆಂಡೆಕಾಯಲ್ಲಿರೋ ಜಿಗುಟೆಲ್ಲ ಹೋಗ್ಬಿಟ್ಟಿದೆ. ಹಿಂಗಂದರೆ ಹಿಂಗೆ ಒಂದಾಗಿ ಕೆಳಗಡೆ ಬೀಳಬೇಕು ಪುಡಿ ಪುಡಿಯಾಗಿ. ಹಾಗಾದರೆ ಚೆನ್ನಾಗಿ ಜಿಗುಟೆಲ್ಲ ಹೋಗಿದೆ ಅಂತ ಅರ್ಥ. ಅದೇ ಪಾತ್ರೆಯಲ್ಲಿ ಟೊಮೊಟೊ ಹುರ್ಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮೆತ್ತಗೆ ಬಿದ್ಮೇಲೆ ತೆಗೆದು ಬಿಡಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು 2 ಮಿನಿಟ್ಸ್, ಅದು ಮೆತ್ತಗಾಗೋವರೆಗೂ ಅಷ್ಟೇ ಫ್ರೆಂಡ್ಸ್. ಬೆಂಡೆಕಾಯಿ ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ತೊಗೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ಫ್ರೈ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಬೆಂಡೆಕಾಯಿನ ತೊಗೊಳ್ಳಿ. ಬೆಂಡೆಕಾಯಿನ ಹಾಕ್ಕೊಳ್ಳಿ. ಇವಾಗೆಲ್ಲ ಬೆಂಡೆಕಾಯಿನೂ ಇದರಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಫ್ರೈ ಮಾಡ್ಕೊಂಡಿರೋ ಟೊಮೊಟೊನ ಜಾರ್ಗೆ ಹಾಕ್ಕೊಳ್ಳಿ. ಇವಾಗ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ.
ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳಿ ಎಲ್ಲಾನ. ನೋಡಿ ಫ್ರೆಂಡ್ಸ್, ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ಇರುತ್ತೆ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳಿ, ಸಖತ್ತಾಗಿರುತ್ತೆ. ತಿನ್ಕೊಳ್ಳಿ. ಇದ್ರ ಹೆಸ್ರು ಏನಂತ ನಿಮಗೆ ಗೊತ್ತಾ? ತುಳಜಮ್ಮ ಬೆಂಡೆಕಾಯಿ ಚಟ್ನಿ. ತುಳಜಮ್ಮ ಬೆಂಡೆಕಾಯಿ ಚಟ್ನಿನ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಟೇಸ್ಟ್ ಹೆಂಗಿದೆಯೋ ಹೇಳಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತಗೊಳ್ಳಿ, ಅದಕ್ಕೆ ಸಾಸ್ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಎರಡೇ ನಿಮಿಷ ಚಟಪಟ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡ್ಬಿಡಿ, ಸಖತ್ತಾಗಿರುತ್ತೆ ಅನ್ನದ ಜೊತೆಗೆ.